ನಾನು ಒಂದು ಉದಾಹರಣೆ ಕೊಡ್ತೀನಿ. 2007 ಇದೇ ವಿಶ್ವಭಾರತಿ ಹೌಸಿಂಗ್ ಸೊಸೈಟಿ ಸುಮಾರು 25 ವರ್ಷದ ಸಮಸ್ಯೆ. ಬೆಂಗಳೂರಿನ ಗಿರಿನಗರದ ವಿಶ್ವಭಾರತಿ ಹೌಸಿಂಗ್ ಸೊಸೈಟಿ ಯಾವ್ಯಾವ ಮಂತ್ರಿಗಳಿಗೆ ಏನೇನು ಉಡುಗೊರೆ ಹೋಗಿತ್ತೋ ಸರ್ ಮಾಡ್ಕೋಬೇಕು ಅಂತ ಕೃಷ್ಣ ಭಟ್ರಿಂದ. ಆ ಒಂದು ವಿಷಯದಲ್ಲಿ ಜನ ಯಾವಾಗ ನಮ್ಮನ್ನು ಅಲ್ಲಿಂದ ಖಾಲಿ ಮಾಡಿಸ್ತಾರೋ ಅಂತೇಳಿ ಆ ಸೊಸೈಟಿಯ ಬಡಾವಣೆಯನ್ನು ಬುಲ್ಡೋಸ್ ಮಾಡ್ತಾರಂತೇಳಿ ನಾನು ಮುಖ್ಯಮಂತ್ರಿ ಆದಾಗ ಬಂದರಲ್ಲಪ್ಪ ನನ್ನ ಹತ್ರ ಹಲವಾರು ಜನ ತಾಯಂದರು, ವಯಸ್ಸಾಗಿರೋ ಹಿರಿಯರೆಲ್ಲ ಬಂದರಲ್ಲ. ಅವತ್ತು ನಾನು ತೀರ್ಮಾನ ಕೊಟ್ಟೆ, ಕಾನೂನಿನ ವ್ಯಾಪ್ತಿಯೊಳಗೆ ಈ ಒಂದು ಜನಗಳ ಬದುಕಿಗೆ ಸಮಸ್ಯೆ ಆಗದಾಗೆ BDAಯಿಂದ ಒಂದು ತೀರ್ಮಾನ ಮಾಡಿ ಅಂತ ಹೇಳಿ ಒಂದು ಆದೇಶ ಮಾಡಿದೆ. ಅದ್ರ ಮೇಲೂ ಕೇಸ್ ಹಾಕಿ ಆ ಜನ ಉಳಿಸಿದ್ದಕ್ಕೆ ಗಿರಿನಗರನ ಅದಕ್ಕೂ ಕೋರ್ಟ್ ಮುಂದೆ ಕರ್ಕೊಂಡೋಗಿ ನಿಲ್ಲಿಸಿದ್ರು ನನ್ನ. ಅದಕ್ಕೂ ಬೇಲ್ ತಗೊಂಡಿದ್ದೀನಿ ಸಿದ್ದರಾಮಯ್ಯನವರೇ, ಬೇಲ್ ಅದಕ್ಕೂ ತಗೊಂಡಿದ್ದೀನಿ. ಬಟ್ ಅದು ಕೇಸ್ ಅದು ಡಿಸ್ಮಿಸ್ ಆಗಿದೆ ಬಿಡಿ, ಅದು ಇಲ್ಲ. ಈಗ ಬೇಲಿನ ಬಗ್ಗೆ ಹೇಳ್ತಿರಲ್ಲ, ಅದು ಕೇಳ್ತಾ ಇರೋದು. ನಾನು ಯಾತಿಗೆ ಬೇಲ್ ತಗೊಂಡೆ? ಮತ್ತೆ ಸಾಯಿ ವೆಂಕಟೇಶ್ವರದಲ್ಲಿ ಜನಕಲ್ ಮೈನಿಂಗ್ನಲ್ಲಿ ಯಾವ ನಿಮ್ಮ ಕೆಂಪಣ್ಣನ ಇಟ್ಕೊಂಡಿದ್ರಿ. ಪಾಪ ಯಾರೊಬ್ಬ ಕ್ಯಾನ್ಸರಾಗಿ ತೀರ್ಕೊಂಡು ಹೋದ್ನಲ್ಲ ಅಧಿಕಾರಿ ಚರಣ್ ರೆಡ್ಡಿ, ಎಲ್ಲ ಕೂತು ಚರ್ಚೆ ಮಾಡಿ ಕುಮಾರಸ್ವಾಮಿನ ಒಂದು ದಿವಸಲಾದರೂ ಜೈಲಿಗೆ ಕಳಿಸ್ಬೇಕು ಅಂತ ನಡೆಸಿದಾರಲ್ಲಪ್ಪ. ನನಗೆ ನಮ್ಮ ವಕೀಲರು ಹೇಳಿದ್ರು, ನೀವೆಲ್ಲ ಹುಡುಗಾಟ ಆಡಬೇಡಿ, ನಿಮ್ಮ ಜೈಲಿಗೆ ಕಳಿಸಿದ್ರೆ ಮಾಧ್ಯಮಗಳಲ್ಲಿ ಕುಮಾರಸ್ವಾಮಿಗೆ ಜೈಲು ಅಂತ ಬರುತ್ತೋ ಹೊರತು ಯಾವ ಕಾರಣಕ್ಕೆ ಜೈಲಿಗೆ ಕಳಿಸಿದ್ರು ಅನ್ನೋದು ಹೇಳಲ್ಲ. ಅದರಿಂದ ನೀವು ಬೇಲ್ ತಗೊಂಡು ಹೋಗಿ ತನಿಖೆಗೆ ಅಂದರು ವಕೀಲರೇ. ಅವರ ಸಲಹೆ ಮೇರೆಗೆ ಬೇಲ್ ತಗೊಂಡು ಹೋದೆ. ಫಸ್ಟ್ ಹೇಳ್ತಾರೆ, ಸರ್ ಇದಕ್ಕೆಲ್ಲ ಬೇಲ್ ಹಾಕಬೇಕಿತ್ತು, ನಿಮ್ಮ ಹತ್ರ ಏನೋ ಒಂದು ಹೇಳಿಕೆ ತಗೊಂಡು ಬಿಡೋಕ್ಕೆ ನಾವು ಬರೋಕ್ಕೆ ಹೇಳಿದ್ದು ಸರ್, ಅಷ್ಟೇ ಸರ್ ಅಂದರು. ಆಮೇಲೆ ಮಾರನೇ ದಿವಸ ಪತ್ರಿಕೆಯಲ್ಲಿ ಏನು ಬಂತು, ಕುಮಾರಸ್ವಾಮಿ ಅವರನ್ನು ಅರೆಸ್ಟ್ ಮಾಡಿ ಬೇಲ್ ಮೇಲೆ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ರಲ್ಲ ರೀ ಸಿದ್ದರಾಮಯ್ಯನವರೇ, ನಿಮ್ಮ ಅಧಿಕಾರಿಗಳು ಯಾರ್ರೀ ಡೈರೆಕ್ಷನ್ ಕೊಟ್ಟಾರೆ ನಿಮಗೆ? ಇದು ಷಡ್ಯಂತ್ರ ಅಲ್ವಾ? ಪಾಪ ಏನು ಪಾರದರ್ಶಕವಾದ ಆಡಳಿತ ನಿಮ್ಮದು. ಕೆಂಪಣ್ಣನ ವರದಿ ಎಲ್ಲಿ ತಗೊಂಡೋಗಿಟ್ರಿ? ಯಾವ ಸ್ಮಶಾನದಲ್ಲಿ ಊತಾಕಿದ್ದೀರಿ ಕೆಂಪಣ್ಣನ ವರದಿಯ? ಇದು ಸಾಯಿ ವೆಂಕಟೇಶ್ವರದಲ್ಲಿ ಇಲ್ಲಿ ಗಂಗೆನಳ್ಳಿದೆಯಲ್ಲ, ನಾನು ನನ್ನ ಮುಂದೆ ಅವನು ಯಾರೋ ಬಂದಲ್ಲ, ಅರ್ಜಿ ನನಗೆ, ನಾನು ಜನತಾ ದರ್ಶನ ದಿನಕ್ಕೆ 5,000 ಜನ ನೋಡಿದ್ದೀನಿ, 10,000 ಜನ ನೋಡಿದ್ದೀನಿ, ರಾತ್ರಿ 12 ಗಂಟೆ 1 ಗಂಟೆವರೆಗೆ. ನನ್ನ ಮುಂದೆ ಕೊಡ್ತಾ ಇದ್ದಂಥ ಅರ್ಜಿ ಯಾವನೇ ಬಂದು ಕೊಟ್ಟರು ಕಡತದಲ್ಲಿ ಮಂಡಿಸಿ ಅಂತ ಸೈನ್ ಹಾಕಿದ್ದೀನಿ. ತೆಗಿರಿ. ವಿಧಾನಸೌಧದಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ಎಷ್ಟು ಸೈನ್ ಹಾಕಿದ್ದೀನಿ. ನಾಡಿನ ಬಡವರು ಬಂದಾಗಿರ್ಬೋದು, ಯಾರೇ ಬರಲಿ, ಒಂದು ಅರ್ಜಿ ಕೊಟ್ಟರೆ ಕಡತದಲ್ಲಿ ಮಂಡಿಸಿ ಅಂತಕ್ಕಂಥದ್ದನ್ನು ಬರೆದಿದ್ದೇನೆ. ನಾನು ನಿಮ್ಮ ಥರ ಇಲ್ಲ ಅಂತ ಹೇಳಲ್ಲ, ನಾನು ಸೈನ್ಯ ಹಾಕಿಲ್ಲಪ್ಪ, ನಾನು ಸೈನ್ಯ ಹಾಕಿಲ್ಲ, ನಾನು 14 ಸೀಟ್ ನಾನೇ ಕೊಟ್ಟೆ, ನಾನು ಅದು ಹೇಳ್ತಾ ಇಲ್ಲ, ಸೈನ್ ಹಾಕಿದ್ದೀನಿ. ಯಾವನೋ ಬಂದವನೇ ಕೊಟ್ಟವನೇ, ಪೇಪರ್ ಕಡತದಲ್ಲಿ ಮಣಿಸಿ ಅಂತ ಹಾಕಿದ್ದೀನಪ್ಪ. ಬಂತಪ್ಪ ಫೈಲ್ ನನ್ನ ಹತ್ರ. ಏನು ಆದೇಶ ಮಾಡಿದ್ದೀನಿ? ಹಲವಾರು ಕೋರ್ಟ್ನ ಆದೇಶದ ಪ್ರತಿಗಳ ಹಿನ್ನೆಲೆಯಲ್ಲಿ ಆ ಒಂದು ಬಡಾವಣೆಯಲ್ಲಿ ಭೂಸ್ವಾಧೀನ ಆಗಿದೆಯೋ, ಬಡಾವಣೆ ರಚನೆ ಆಗಿದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಿ ಆ ಭೂಮಾಲೀಕರನ್ನ ಮತ್ತು
ಬಿ ಡಿ ಎ ಅಧಿಕಾರಿಗಳನ್ನು ಕರೆದು ಒಂದು ಚರ್ಚೆ ಮಾಡಿ ಕಾನೂನಿನ ರೀತಿಯ ನಿಯಮಾನುಸಾರ ತೀರ್ಮಾನ ತೆಗೆದುಕೊಳ್ಳಿ ಅಂತ ಹೇಳಿದ್ದೀನಿ. ಆ ಡಿನೋಟಿಫಿಕೇಶನ್ ಅದು ಕೋರ್ಟ್ಗಳ ಆದೇಶದ ಮೇರೆಗೆ ನೀವು ಕರೆದು ಚರ್ಚೆ ಮಾಡಿ ಅಂತ ಹೇಳಿದ್ದೀನಿ ಅಷ್ಟೇ. ನನಗೆ ಡಿನೋಟಿಫಿಕೇಶನ್ ಮಾಡೋದು ಕಷ್ಟ ಇದ್ದ, ನಾನು ಆಸ್ತಿ ಕಬಳಿಸ್ಕೋಬೇಕು ಅನ್ನೋದಾಗಿದ್ದರೆ ಫೈಲ್ನ ಕ್ಲೋಸ್ ಮಾಡಿದ್ದೀನಿ. ಅದು ನಾನು ಡಿನೋಟಿಫಿಕೇಶನ್ ಮಾಡಲಿಲ್ಲ. ಅದು ಗಂಗೇನಹಳ್ಳಿದು. ಗಂಗೇನಹಳ್ಳಿಗೆ ನಾನೇನು ಹೋಗ್ಬಿಟ್ಟು ಬೇಲ್ ತಗೊಂಡಿಲ್ಲ. 15ರಲ್ಲಿ ನೀವೇ ಕೇಸ್ ಹಾಕಿರೋದು ಸಿದ್ದರಾಮಣ್ಣವರೇ. 15ರಲ್ಲಿ ನಿಮಗೆ ಇದೆಲ್ಲ ಗೊತ್ತಿತ್ತಲ್ಲ ಕೇಸ್ ಹಾಕಬೇಕಾದ್ರೆ. ಮತ್ತು 18ಗೆ ನನ್ನ ಯಾಕೆ ಮುಖ್ಯಮಂತ್ರಿ ಬಂದಿರಿ ಎಲ್ಲ ಸೇರಿ. ಈಗ ಹೇಳ್ತಾ ಇದ್ದೀರಲ್ಲ ಕೃಷ್ಣ ಬೈರೇಗೌಡರೇ, ಪಾಪ ನಾನು ಮಾಡಬಾರ್ದು ಕೆಲಸ ಮಾಡಿದ್ನಲ್ಲಪ್ಪ. ಸತ್ತರ ಹೆಸರಿನಲ್ಲಿ ಅಂತ ಡಿನೋಟಿಫಿಕೇಶನ್ ಮಾಡಿದ್ದೀನಿ ಅಂತಲ್ಲ ಹೇಳಿದೆಯಲ್ಲಪ್ಪ. ಯಾಕಪ್ಪ ಅವತ್ತು ನಾನು ನನ್ನಂಥ ಮಂತ್ರಿಮಂಡಲದಲ್ಲಿ ಸೇರಿದ್ದೆ? ಹಾಗೆಲ್ಲ ಗೊತ್ತಿರಲಿಲ್ವ ನಿಮಗೆ? ಸಿದ್ದರಾಮಯ್ಯ ಮಾಡಿರೋದು, ಕೇಸ್ ಹಾಕ್ಸಿದ್ದು. ಈಗ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಲ್ಲ ನಿಮ್ಮ ಯೋಗ್ಯತೆಗೆ. ನಾನು ನೆನ್ನೆನೂ ಏನು ಹೇಳಿದ್ದೀನಿ, ಆ ಎಲ್ಲ ಆರೋಪದಿಂದ ಮುಕ್ತನಾಗಿ ಬಂದ ಮೇಲೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದೆ. ಇವತ್ತು ಜನಪ್ರತಿನಿಧಿ ಕೋರ್ಟ್ನಲ್ಲಿ ತೀರ್ಪೇನು ಕೊಟ್ಟಿದ್ದಾರೀಗ. 90 ದಿವಸದಲ್ಲಿ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಇದು ಹೇಗಿದೆ ಅಂದರೆ, ನೆನ್ನೆಯ ತೀರ್ಪಿದೆಯಲ್ಲ ಹೈಕೋರ್ಟಲ್ಲಿ, ತನಿಖೆಗೆ ಆದೇಶ ಬೇರೆ. ನೆನ್ನೆಯ ತೀರ್ಪು ನೋಡಿದ್ರೆ ಟ್ರಯಲ್ ಎಲ್ಲ ಮುಗದೆ ಹೋಗಿದೆ. ಅಲ್ಲಿ ನೆನ್ನೆಯ ತೀರ್ಪು, ಹೈಕೋರ್ಟ್ನ ತೀರ್ಪು ನೋಡಿದ್ರೆ ಟ್ರಯಲ್ಲೂ ಮುಗಿದೋಗಿದೆ, ಚಾರ್ಜ್ ಶೀಟು ಆಗೋಗಿದೆ ಅಲ್ಲಿ. ನನ್ನ ತೀರ್ಪು